ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಅಂದ ತಕ್ಷಣ ಬಿಕಾಸ್ ಶೂಟ್ಸ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ಇರ್ತಾರೆ. ಸೊ ಜಿಮ್ಗೆ ಬರೋದಕ್ಕೆ ಟೈಮ್ ಇರಲ್ಲ. ಬಟ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರ? ಬಿಕಾಸ್ ಅವರ ಡೈಲಿ ರೊಟೀನೇ ಚೇಂಜಸ್ ಇರುತ್ತೆ. ಅವ್ರು ಟೈಮ್ ಮಾಡ್ಕೊಳ್ತಿದ್ದಾರೆ ಆಕ್ಚುಲ್ ಆಗಿ. ವರ್ಕೌಟ್ ಮಾಡ್ಲಿಕ್ಕೆ ಅಂತಾನೆ ಟೈಮ್ ತಗೊಳ್ತಾ ಇದಾರೆ ದಿನದಲ್ಲಿ 2 hours ಇಸ್ ಡೂಯಿಂಗ್. ಆಕ್ಚುಲಿ ನಮ್ದು 60 days ಪ್ಲಾನ್ ಏನು ಇಟ್ಕೊಂಡ್ವಿ, ವಿಲ್ ಟ್ರಾನ್ಸ್ಫಾರ್ಮ್ ಚೆನ್ನಾಗಿ ವರ್ಕೌಟ್ ಮಾಡೋಣ ಅಂತ. ಆಲ್ಮೋಸ್ಟ್ 90 days, 3 months ಅಂತ ಅನ್ಕೊಂಡ್ವಿ. ಇವಾಗ ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ 2 ತಿಂಗಳಾಗಿದೆ. ಇಟ್ಸ್ ಗುಡ್ ಆಕ್ಚುಲಿ. ಸ್ಪೆಷಲಿ ಇವ್ರ ಬಗ್ಗೆ ಹೇಳ್ಬೇಕು, ಜಯಂತ್ ನನ್ನ ಈ ಕರೆಂಟ್ ಟ್ರೈನರ್. ಪ್ರೀವಿಯಸ್ ನಾನು ಶ್ರೀನಿವಾಸ್ ಕೊಟ್ರ ಜೊತೆ ವರ್ಕೌಟ್ ಅವರ ಮಸಲ್ 360 ವರ್ಕೌಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇಂಜುರಿ ಆಯ್ತು. ನನ್ ಚೇತನ್ ಅಂತ ಒಬ್ರು ಫಿಸಿಯೋ ನನ್ನ ಟ್ರೈನ್ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಜಯಂತ್ ಅವ್ರ ಹತ್ರ ಬಂದೆ. ತುಂಬಾ ಯಂಗ್ ಟ್ರೈನರ್ ನನಗೆ ಸಿಕ್ಕಿರೋ ಯಂಗ್ ಟ್ರೈನರ್ ಅಂಡ್ ಫ್ಯಾಬ್ಯುಲಸ್ ನಾಲೆಜಬಲ್ ಟ್ರೈನರ್. ಅಂದ್ರೆ ತುಂಬಾ ಜನ ವೆಯ್ಟ್ ಲಿಫ್ಟ್ ಮಾಡೋದು, ಭಾರ ಎತ್ತದೆ ಜಿಮ್ ಅನ್ಕೊಂಡಿರ್ತಾರೆ. ಆ ಸ್ಟ್ರೆಂತ್ ಅಂಡ್ ಕಂಡೀಷನ್ ಇದೆ. ನಿಮ್ ಟಿಶ್ಯೂ ಹೇಗೆ ವರ್ಕ್ ಮಾಡುತ್ತೆ, ಮಸಲ್ ಹೇಗೆ ವರ್ಕ್ ಮಾಡುತ್ತೆ, ಆಮೇಲೆ ಚಿಕ್ಕ ಮಸಲ್ಗಳಿಗೆ ಹೇಗೆ ಟ್ರೈನ್ ಮಾಡೋದು, ಪೋಸ್ಚರ್ಸ್ ಈಸ್ ವೆರಿ 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 ಗುಡ್. ನನಗೆ ಎಷ್ಟೋ ಇಂಜುರಿ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಕೂಡ ನಾವು ವರ್ಕೌಟ್ ನ ವೆಯ್ಟ್ ಲಿಫ್ಟ್ ಮಾಡ್ತಾ ಇರ್ತೀವಿ ಒಂದು ಏಜ್ ಅಲ್ಲಿ. ಅದು ಸ್ವಲ್ಪ ರಾಂಗ್ ಆದ್ರೂ ಕೂಡ ಒಂದ್ ಪೀರಿಯಡ್ ಅಲ್ಲಿ ನಮ್ಮ ಟಿಶ್ಯೂಸ್ ಅಥವಾ ಇನ್ನೇನೋ ಇಂಜುರಿಗೆ ಲೀಡ್ ಮಾಡುತ್ತೆ. ಬಟ್ ಪ್ರಾಪರ್ ವರ್ಕೌಟ್ ಮಾಡಿದ್ರೆ ಮಾತ್ರ ನಿಮ್ ಬಾಡಿ ಕಂಡೀಷನ್ ತುಂಬಾ ಚೆನ್ನಾಗುತ್ತೆ. ಅದಕ್ಕೆ ತುಂಬಾ ಟ್ರೈನ್ ಆಗಿರೋ ಅಥವಾ ತುಂಬಾ ನಾಲೆಡ್ಜ್ ಇರೋ ಟ್ರೈನರ್ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಮುಂಚೆ ಎಲ್ಲ ವಿತೌಟ್ ಟ್ರೈನರ್ ವರ್ಕೌಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾವ್ ಎಷ್ಟೇ ತಿಳ್ಕೊಂಡು ಮಾಡಕ್ ಟ್ರೈ ಮಾಡಿದ್ರು ಕೂಡ ನಮ್ಗೆ ಇವರಷ್ಟು ನಾಲೆಡ್ಜ್ ಇರಲ್ಲ. ಎಲ್ಲೋ ಒಂದ್ ಕಡೆ ಪೋಸ್ಚರ್ ರಾಂಗ್ ಮಾಡ್ತಾ ಇರ್ತೀವಿ. ಸೊ ಟ್ರೈನರ್ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಸ್ಪೆಷಲಿ ಗುಡ್ ಟ್ರೈನರ್. ಜಯಂತ್ ಗಾಡ್ಸ್ ಗ್ರೇಸ್, ಟಚ್ವುಡ್, ಒಳ್ಳೆ ಟ್ರೈನರ್. ಸೊ ಯಾವತ್ತಾದ್ರೂ ನೀವು ಹೇಳ್ತಾ ಇದ್ರಿ ಮಾಡ್ತಾ ಇಂಜುರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾವತ್ತಾದ್ರೂ ಆತರ ಏನಾದ್ರು ಆಗಿತ್ತ ಒಂದು ಇನ್ಸಿಡೆಂಟ್? ಆಗತ್ತೆ. ಅಂದ್ರೆ ಏನಾಗುತ್ತೆ, ನೀವು ವಾರ್ಮ್ ಅಪ್ ಮಾಡ್ದೇನೆ ವರ್ಕೌಟ್ ಮಾಡ್ತೀವಿ. ವಾರ್ಮ್ ಅಪ್ ಮಾಡದೆ ವರ್ಕೌಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ ಮಸಲ್ ಏನು ಪ್ರಿಪೇರ್ ಆಗಿರಲ್ಲ. ಸೊ ಅವಾಗ ಇಂಜುರೀಸ್ಗೆ ಲೀಡ್ ಮಾಡುತ್ತೆ. ಅಂದ್ರೆ ಫಸ್ಟ್ ವರ್ಕೌಟ್ ಮಾಡ್ತಾ ಇಂಜುರಿ ಆಗಲ್ಲ, ನಿಮಗೆ ಮಸಲ್ ಹಾರ್ಡ್ನೆಸ್ ಶುರು ಆಗಿರುತ್ತೆ ಅಥವಾ ಏನೋ ಸೋರ್ನೆಸ್ ಶುರು ಆಗಿರುತ್ತೆ. ಅವಾಗ ನೀವೇನೋ ಬಾಲ್ ಥ್ರೋ ಮಾಡಿದಾಗ ಅಥವಾ ಇನ್ನೇನೋ ಫಿಸಿಕಲ್ ಆಕ್ಟಿವಿಟಿ, ಏನೋ ಡಾನ್ಸ್ ಮಾಡುವಾಗ, ಫೈಟ್ ಮಾಡುವಾಗ ಅಥವಾ ಸ್ಲಿಪ್ ಆದಾಗ, ರೆಗ್ಯುಲರ್ ಲೈಫಲ್ಲಿ ಏನೋ ಒಂದು ಡೋರ್ ಹಾಕೋದು ಸ್ಪೀಡ್ ಹಾಕಿದಾಗ ಮಸಲ್ ಕ್ರ್ಯಾಕ್ ಆಗೋದು, ಬ್ರೇಕ್ ಆಗೋದು, ಟೇರ್ ಆಗೋದು, ಈ ತರದ್ದೇನೋ ಆಗುತ್ತೆ. ಸೊ ಅದಕ್ಕೆ ಮೂಲ ಹುಡ್ಕೊಂಡು ಬಂದ್ರೆ ಇನ್ನೆಲ್ಲೋ ನಾವು ಈ ತರ ವಾರ್ಮ್ ಅಪ್ ಮಾಡಿರಲ್ಲ. ಕೂಲ್ ಡೌನ್ ಮಾಡ್ಬೇಕು. ಪೂರ್ತಿ ವರ್ಕೌಟ್ ಮಾಡಿದ್ಮೇಲೆ ಎಲ್ಲಾ ಮಸಲ್ನ ವರ್ಕೌಟ್ ವಾರ್ಮ್ ಅಪ್ ಮಾಡೋದು ಇನ್ ದ ಸೆನ್ಸ್ ಇವಾಗ ನೀವು ಮಸಲ್ ಪ್ರಿಪೇರ್ ಮಾಡೋದು. ಅಂದ್ರೆ ಇವಾಗ ನಾನು ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನೀವು ವಾರ್ಮ್ ಅಪ್ ಮಾಡಿದ್ರೆ ಎಷ್ಟು ವೆಯ್ಟ್ ಮಾಡೋದು ಹಾಕಿದ್ರು ಕೂಡ ಮಸಲ್ ತಡೆಯುತ್ತೆ. ಅದನ್ನು ಕೂಲ್ ಡೌನ್ ಮಾಡಬೇಕು. ಬಾಡಿ ವಾಪಸ್ ನಾರ್ಮಲ್ ಮಾಡಿ, ಇಲ್ಲ ನಿಮ್ಮ ಮಸಲ್ ಆಕ್ಟಿವ್ ಆಗೇ ಇರುತ್ತೆ. ಆ ಕೂಲ್ ಡೌನ್ ಕೂಡ ತುಂಬಾ ಇಂಪಾರ್ಟೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.